ಸ್ನೇಹಿತರೆ ನಮಸ್ಕಾರ, ನಾನು ಉಚ್ಚರಣೆ ವರ್ನಾಡ್. ಅವಿಭಜಿತ ದಕ್ಷಿಣ ಕನ್ನಡವನ್ನ ಬುದ್ಧಿವಂತರ ಜಿಲ್ಲೆ ಅಂತ ಕರೆಯಲಾಗ್ತಾ ಇತ್ತು. ಯಾಕೆ ಕರೀತಾರೆ ಹೀಗೆ? ಬಹುಶಃ ಇದಕ್ಕೆ ಇರುವ ಕಾರಣಗಳೆಂದ್ರೆ ಈ ಉಡುಪಿ ಮತ್ತೆ ದಕ್ಷಿಣ ಕನ್ನಡ ಜಿಲ್ಲೆಗಳು ಅನೇಕ ಸಾಹಿತಿಗಳಿಗೆ, ವಿದ್ವಾಂಸರಿಗೆ, ಶಿಕ್ಷಣ ಸಂಸ್ಥೆಗಳಿಗೆ ಜನ್ಮ ನೀಡಿದೆ. ಇಡೀ ಭಾರತದ ಹಳ್ಳಿಗಳಲ್ಲಿ, ನಗರ ಪಟ್ಟಣಗಳಲ್ಲಿ ತನ್ನ ಹೆಜ್ಜೆಯ ಗುರುತುಗಳನ್ನು ಮೂಡಿಸಿದ ಕೆನರಾ ಬ್ಯಾಂಕ್, ವಿಜಯ ಬ್ಯಾಂಕ್, ಸಿಂಡಿಕೇಟ್ ಬ್ಯಾಂಕ್ ಮೊದಲಾದ ಬ್ಯಾಂಕ್ಗಳು ಹುಟ್ಟಿದ್ದು ಕರಾವಳಿ ಕರ್ನಾಟಕದಲ್ಲಿ. ಏನಾಗಿದೆ ಈ ತುಳುನಾಡಿಗೆ? ಭಾರತದ ಮೊದಲ ಪ್ರಧಾನಿ ಜವಾಹರಲಾಲ್ ನೆಹರು ಅವರು ಮಂಗಳೂರಿನ ಬಜ್ಪೆಯಲ್ಲಿ ಡಿಸೆಂಬರ್ 25, 1951ರಂದು ವಿಮಾನ ನಿಲ್ದಾಣವನ್ನು ಆರಂಭಿಸಿದ್ರು. ದೇಶಕ್ಕೆ ಸ್ವಾತಂತ್ರ್ಯ ಸಿಕ್ಕಿ ಕೇವಲ 6 ವರ್ಷಗಳಲ್ಲಿ ಮಂಗಳೂರಿಗರಿಗೆ ವಿಮಾನ ನಿಲ್ದಾಣವೇ ಸಿಕ್ಕಿತು. ಉತ್ತಮ ಸಾರಿಗೆ ಸಂಪರ್ಕ, ಸಾಗರ ಸಂಪರ್ಕ, ವಿಮಾನ ಹೀಗೆ ಎಲ್ಲಾ ಸಾರಿಗೆ ಸಂಪರ್ಕ ದಕ್ಷಿಣ ಕನ್ನಡದ ಜನರಿಗೆ ಸಿಕ್ಕಿತ್ತು. ತುಳುನಾಡಿನ ಜನರು ಸಮುದ್ರದ ನೀರನ್ನ ದಾಟುವ, ಆಕಾಶದಲ್ಲಿ ಹಾರಾಡುವ, ಉತ್ತಮ ರಸ್ತೆಗಳಲ್ಲಿ ಓಡಾಡುವ ಭಾಗ್ಯವನ್ನ ಪಡೆದ್ರು. ಇದರಿಂದ ದಕ್ಷಿಣ ಕನ್ನಡದ ಜನರು ಅರಬ್ ಮೊದಲಾದ ದೇಶಗಳಿಗೆ ಹೋಗಿ ಉದ್ಯಮಗಳನ್ನ ಆರಂಭಿಸಿದ್ರು. ಊರಿಗೆ ಬಂದು ಉದ್ಯಮಿಗಳಾದ್ರು. ಕೈಯಲ್ಲಿ ಹೇರಳವಾದ ಕಾಸು ಓಡಾಡಿತು. ಇಂದಿರಾ ಗಾಂಧಿಯವರು ಭೂ ಮಸೂದೆಯನ್ನ ತಂದ ಮೇಲೆ ಧನಿ ಒಕ್ಕಲಾಗಿದ್ದವರಿಗೆ ಭೂಮಿ ಸಿಕ್ಕಿ ಕೃಷಿಯನ್ನ ಆರಂಭಿಸಿದ್ರು. ಅಡಿಕೆ, ತೆಂಗು, ಭತ್ತ, ಕಾಳುಮೆಣಸು ಹೀಗೆ ಅನೇಕ ಬೆಳೆಗಳನ್ನ ಬೆಳೆದು ಅದರಿಂದ ಬಂದ ಹಣದಿಂದ ತಮ್ಮ ಮಕ್ಕಳಿಗೆ ಉತ್ತಮ ಶೈಕ್ಷಣಿಕ ಬದುಕನ್ನ ಕಟ್ಟಿಕೊಟ್ರು. ಇಂತಹ ಭಾಗ್ಯವಂತರ ನಾಡಿಗೆ ಈಗ ಏನಾಗಿದೆ? ಏನಾಯ್ತು ದಕ್ಷಿಣ ಕನ್ನಡಕ್ಕೆ? ಮೋದಿ ಸರ್ಕಾರದ ಅಡಿಯಲ್ಲಿ 2020 ಅಕ್ಟೋಬರ್ 31ರಂದು ಮಂಗಳೂರಿಗರ ಹೆಮ್ಮೆಯ ಸಂಕೇತವಾದ ಬಜ್ಪೆ ವಿಮಾನ ನಿಲ್ದಾಣವನ್ನ ಅದಾನಿ ಕಂಪನಿಗೆ ಮಾರಾಟ ಮಾಡಲಾಯಿತು. ದಕ್ಷಿಣ ಕನ್ನಡದವರಲ್ಲಿ ಒಂದು ಮಾತನ್ನಾದ್ರೂ ಕೇಳಿದ್ರಾ? ಇಲ್ಲ. ಇಂದು ಮಂಗಳೂರಿನ ವಿಮಾನ ನಿಲ್ದಾಣಕ್ಕೆ ತುಳುನಾಡಿನ ಸಾಂಸ್ಕೃತಿಕ ವೀರರಾದ ಕೋಟಿ ಚೆನ್ನಯರ ಹೆಸರನ್ನ ಇಡ್ತೇವೆ ಅಂತ ಹೇಳುತ್ತಾ ಪ್ರಚಾರವನ್ನ ಮಾಡ್ತಾ ಇದ್ದಾರೆ ತುಳುನಾಡಿನ ಬಿಜೆಪಿ ನಾಯಕರು. ಇವರು ಮೋದಿ ಸರ್ಕಾರದ ಈ ವ್ಯಾಪಾರಕ್ಕೆ ವಿರೋಧವನ್ನ ವ್ಯಕ್ತಪಡಿಸಿದ್ರ? ನೋ, ಇಲ್ಲ. ಈಗ ಕಥೆ ಬದಲಾಗಿದೆ. ಏರ್ಪೋರ್ಟ್ ನಲ್ಲಿ ಸರ್ಕಾರಿ ಕೆಲಸಕ್ಕಿದ್ದ ಕರಾವಳಿಯ ಜನ ಗುತ್ತಿಗೆ ನೌಕರರಾಗಿ ಬದಲಾಗಿದ್ದಾರೆ. 118 ಜನ ಎಎಐ ಸಿಬ್ಬಂದಿಗಳಲ್ಲಿ 97 ಮಂದಿ ಮಾತ್ರ ಇವತ್ತು ಕೆಲಸದಲ್ಲಿದ್ದಾರೆ. ಅವರು ಎಜಿಎಂ ಮತ್ತೆ ಅದಕ್ಕೂ ಕೆಳಗಿನ ಹಂತದ ನೌಕರಿಯಲ್ಲಿದ್ದಾರೆ. ಮಂಗಳೂರಿನ ವಿಮಾನ ನಿಲ್ದಾಣ ಟೇಬಲ್ ಟಾಪ್ ರನ್ವೇ ಇರುವ ವಿಶ್ವದ ಕೆಲವು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಗಳಲ್ಲಿ ಒಂದು. ಈಗ ಅದಾನಿಯ ಕೈಗೆ ಹೋಗಿದೆ. ಏನಾದ್ರೂ ಬದಲಾವಣೆ ಆಗಿದೆಯಾ? ಮೋದಿ ಸರ್ಕಾರ ಇದನ್ನ ಮಾರುವ ಮೊದಲೇ ಇದು ಅತ್ಯಂತ ಉತ್ತಮ ಗುಣಮಟ್ಟದ ಸೌಕರ್ಯಗಳನ್ನು ಹೊಂದಿದ್ದ ಕರ್ನಾಟಕದ ಮೊದಲ ರನ್ವೇ ಹಾಗೂ ಕಾಂಕ್ರೀಟ್ ರನ್ವೇ ಹೊಂದಿದ್ದ ವಿಮಾನ ನಿಲ್ದಾಣವಾಗಿತ್ತು. ಮೋದಿ ಈ ವಿಮಾನ ನಿಲ್ದಾಣವನ್ನ ಮಾರಿದ ಮೇಲೆ ಅದಾನಿ ಅದರ ಹೆಸರನ್ನ ಅದಾನಿ ಏರ್ಪೋರ್ಟ್ ಎಂದು ಬದಲಾಯಿಸಿದಾಗ ಕೆಲವು ಪ್ರಜ್ಞಾವಂತರು, ನೆನಪಿರ್ಲಿ ಬಿಜೆಪಿ ನಾಯಕರು ಅಲ್ಲ, ಕೆಲವು ಕರಾವಳಿಯ ಪ್ರಜ್ಞಾವಂತ ಮನಸ್ಸುಗಳು ವಿರೋಧ ವ್ಯಕ್ತಪಡಿಸಿದ್ವು. ಆಗ ಈ ಹೆಸರನ್ನ ತೆಗೆದುಹಾಕಲಾಯಿತು. ಅದಾನಿಯ ಕೈಗೆ ಹೋದ ಮೇಲೆ ಬದಲಾದದ್ದು ಮಾತ್ರ ಒಂದೇ, ಅದು ತುಳುವರ ಹಣೆಬರ. ಇನ್ನು ಮಂಗಳೂರಿನ ಬಂದರಿನ ಕಥೆ ಏನು? ಮಂಗಳೂರಿನ ಬಂದರು ಸರ್ವ ಋತು ಬಂದರು, ದೇಶದ 7ನೇ ಅತಿ ದೊಡ್ಡ ಬಂದರು. 1962ರಲ್ಲಿ ಭಾರತದ ಮೊದಲ ಪ್ರಧಾನಿ ಜವಾಹರಲಾಲ್ ನೆಹರು ಅವರು ನವಮಂಗಳೂರಿನ ಈ ಬಂದರಿನ ಕಾಮಗಾರಿಗೆ ಚಾಲನೆಯನ್ನ ನೀಡಿದ್ರು. ಅಷ್ಟೇ ವೇಗದಲ್ಲಿ ಕೆಲಸವಾಗಿ 1974ರಲ್ಲಿ ಈ ಕೆಲಸ ಮುಗಿತದೆ. ಆಗಿನ ಪ್ರಧಾನಿ ಇಂದಿರಾ ಗಾಂಧಿಯವರು 1974 ಮೇ 4ರಂದು ಇದನ್ನು ಉದ್ಘಾಟನೆ ಮಾಡ್ತಾರೆ. ಮಂಗಳೂರಿನಲ್ಲಿ ಬೆಳೆದ ಅಡಿಕೆ, ತೆಂಗು, ಕೋಕೋ, ಗೇರು ಬೀಜ ಹೀಗೆ ಎಲ್ಲವನ್ನ ಈ ಬಂದರಿನ ಮೂಲಕ ವಿದೇಶಗಳಿಗೆ ರಫ್ತು ಮಾಡ್ತಾ ಇದ್ರು. ಕರಾವಳಿಯ ರೈತರ, ಕೃಷಿಕರ ಕೈಗೆ ಒಳ್ಳೆಯ ಹಣ ಬಂತು. ಆರ್ಥಿಕವಾಗಿ ತುಳುನಾಡು ಬೆಳೆಯಿತು. ಇನ್ನು ಕಬ್ಬಿಣ, ಮ್ಯಾಂಗನೀಸ್, ಗ್ರಾಫೈಟ್, ಪೆಟ್ರೋಲಿಯಂ ಉತ್ಪನ್ನಗಳು, ರಸಗೊಬ್ಬರ, ಲಿಕ್ವಿಡ್ ಅಮೋನಿಯಾ, ಫಾಸ್ಫರಿಕ್ ಆಸಿಡ್ ಇವೆಲ್ಲವನ್ನ ಈ ಬಂದರಿನ ಮೂಲಕ ಆಮದು ರಫ್ತು ಮಾಡಲಾಯಿತು. ಕರಾವಳಿಯಲ್ಲಿ ಕೈಗಾರಿಕೆಗಳು ಬೆಳೆದು ಸಾವಿರಾರು ತುಳುವರಿಗೆ ಉದ್ಯೋಗ ಸಿಕ್ಕಿತು. ನೆಹರು ಶಂಕುಸ್ಥಾಪನೆ ಮಾಡಿ ಇಂದಿರಾ ಗಾಂಧಿಯವರು ಉದ್ಘಾಟಿಸಿದ ಈ ಬಂದರಿಗೆ ಈಗ ಏನಾಗಿದೆ? ನಮ್ಮ ಪ್ರಧಾನಿ ನರೇಂದ್ರ ಮೋದಿ ಅವರು ಈ ನ್ಯೂ ಮಂಗಳೂರು ಪೋರ್ಟ್ ಟ್ರಸ್ಟ್ ನಿರ್ವಹಣೆ ಮಾಡ್ತಾ ಇದ್ದ ಈ ಬಂದರಿನ ಪ್ರಮುಖ 2 ಸರಕು ಸಾಗಾಟ ವಿಭಾಗಗಳಾದ ಬರ್ತ್ ನಂಬರ್ 14 ಮತ್ತೆ ಬರ್ತ್ ನಂಬರ್ 12 ಖಾಸಗಿ ಸಂಸ್ಥೆಗಳಿಗೆ ಮಾರಾಟ ಮಾಡಿದ್ದಾರೆ. ಬರ್ತ್ ನಂಬರ್ 14 ಅದಾನಿ ಪಾಲಾಗುವ ಎಲ್ಲಾ ಲಕ್ಷಣಗಳು ಇದ್ವು. ಕೊನೆಯಲ್ಲಿ ಇದು ಹೋಗಿದ್ದು JSW ಇನ್ಫ್ರಾಸ್ಟ್ರಕ್ಚರ್ ಕಂಪನಿಗೆ. ದಕ್ಷಿಣ ಕನ್ನಡಕ್ಕೆ ಹೆಚ್ಚಿನ ಆದಾಯವನ್ನ ತರ್ತಾ ಇದ್ದ, ಕಲ್ಲಿದ್ದಲು ನಿರ್ವಹಣೆ ಮಾಡ್ತಾ ಇದ್ದ ಬರ್ತ್ ನಂಬರ್ 16 ಚೆಟ್ಟಿನಾಡ್ ಗ್ರೂಪ್ಗೆ ಮೋದಿ ಮಾರಿದ್ದಾರೆ.
UPCL ಗಾಗಿ ಈಗಾಗಲೇ ಬಂದರಿನ 15ನೇ ಬಡ್ತನ್ನ ಅದಾನಿ ಗ್ರೂಪಿಗೆ ಮಾರಾಟ ಮಾಡಲಾಗಿದೆ. ನೆಹರು ತುಳುನಾಡಿಗೆ ವಿಮಾನವನ್ನ ಬಂದರನ್ನ ತಂದ್ರು. ಮೋದಿ ಅದನ್ನ ತನ್ನ ಸ್ನೇಹಿತರಿಗೆ ಮಾರಿದ್ದಾರೆ. ಮುಂದೊಂದು ದಿನ ಇಡೀ ತುಳುನಾಡನ್ನೇ ಮೋದಿ ಮಾರಿದ್ರೆ ಅಚ್ಚರಿ ಇಲ್ಲ. ಮಂಗಳೂರಿನ ಜನರಿಗೆ ಬದುಕನ್ನ ಕಟ್ಟಿಕೊಟ್ಟಿದ್ದೆ ರೈಲು. ಎಷ್ಟೋ ಜನ ಯುವಕರು ಈ ರೈಲನ್ನ ಹತ್ತಿ ಮುಂಬೈಗೆ ಹೋಗಿ ಹೋಟೆಲುಗಳಲ್ಲಿ ಕೆಲಸ ಮಾಡಿ ಪಾತ್ರೆ ಗ್ಲಾಸು ತೊಳೆದು ಕೈ ತುಂಬಾ ಹಣ ಮಾಡಿ ಊರಿಗೆ ಬಂದು ಉದ್ಯಮಗಳನ್ನ ಆರಂಭಿಸಿ ಬದುಕನ್ನ ಕಟ್ಟಿಕೊಂಡ್ರು. ಈ ಬೆಂಗಳೂರು ಮಂಗಳೂರು ರೈಲು ಮಾರ್ಗವನ್ನ ಆರಂಭಿಸಿದ್ದಾದ್ರೂ ಯಾರು? ಆಲ್ ಇಂಡಿಯಾ ಕಾಂಗ್ರೆಸ್ ಕಮಿಟಿಯ ಅಂದಿನ ಕಾರ್ಯದರ್ಶಿ, ಉಡುಪಿ ಲೋಕಸಭಾ ಕ್ಷೇತ್ರದ ಸಂಸದ ಶ್ರೀನಿವಾಸ್ ಮಲ್ಯ ಅವರು. ಇದು ಸುಲಭದ ಕೆಲಸ ಅಲ್ಲ. ನದಿ, ಬೆಟ್ಟ, ಗುಡ್ಡ, ಕಾಡು ಇವೆಲ್ಲವನ್ನ ದಾಟಿ ರೈಲಿಗೆ ಪಟ್ಟಿಯನ್ನ ಹಾಕಬೇಕಾಗಿತ್ತು. ಅನುದಾನ ಸಿಕ್ಕಿದ್ರೆ ಸಾಕು, ಕಡಿದಾದ ಪಶ್ಚಿಮ ಘಟ್ಟವನ್ನ ಕಡಿದು ಬೆಂಗಳೂರಿಗೆ ರೈಲಿನ ಪಟ್ಟಿಯನ್ನ ಹಾಕಬೇಕು. ಇದೆಲ್ಲವನ್ನ ಮಾಡಿದ್ದು ಅಂದಿನ ಕಾಂಗ್ರೆಸ್ ಸಂಸದ ಶ್ರೀನಿವಾಸ್ ಮಲ್ಯ. ಇವತ್ತು ತುಳುನಾಡಿನ ಜನ ಅವರನ್ನ ಮರೆತಿದ್ದಾರೆ. ಯಾರು ಈ ಶ್ರೀನಿವಾಸ್ ಮಲ್ಯ? ಸ್ವತಂತ್ರ ಹೋರಾಟಗಾರರಾಗಿದ್ದ ಶ್ರೀನಿವಾಸ್ ಮಲ್ಯ ಅವರು ಸ್ವತಂತ್ರ ಭಾರತದ ಮೊದಲ ಗೃಹ ಸಮಿತಿಯ ಸದಸ್ಯರು, ಕಾಂಗ್ರೆಸ್ನ ಪ್ರಧಾನ ಕಾರ್ಯದರ್ಶಿ ಆದ್ರು, ಪಕ್ಷದ ಮುಖ್ಯ ಸಚೇತಕ ಆದ್ರು. 1952, 1957, 1962ರ ಸಾರ್ವತ್ರಿಕ ಚುನಾವಣೆಗಳಲ್ಲಿ ಉಡುಪಿ ಲೋಕಸಭಾ ಕ್ಷೇತ್ರದಿಂದ ನಿರಂತರವಾಗಿ ಗೆದ್ದು ಇಡೀ ತುಳುನಾಡನ್ನ ಅಭಿವೃದ್ಧಿಯ ಮೂಲಕ ಕಟ್ಟಿದ್ರು. ದಕ್ಷಿಣ ಕನ್ನಡ ಜಿಲ್ಲೆಗೆ ಕಾಲಮಿತಿಯ ಹಲವು ಯೋಜನೆಗಳನ್ನು ರೂಪಿಸಿ ಅನುಷ್ಠಾನ ಮಾಡಿದ್ರು. ಲಾಲ್ ಬಹದ್ದೂರ್ ಶಾಸ್ತ್ರಿ ಆಲ್ ಇಂಡಿಯಾ ಕಾಂಗ್ರೆಸ್ ಕಮಿಟಿಯ ಅಧ್ಯಕ್ಷರಾಗಿದ್ದಾಗ ಮಲ್ಯರು ಕಾರ್ಯದರ್ಶಿಯಾಗಿದ್ದರು. ಹೀಗಾಗಿ ಮಂಗಳೂರು ಬೆಂಗಳೂರು ರೈಲು ಆರಂಭ ಆಯಿತು. ಈ ರೈಲನ್ನ ಉಳಿಸಿಕೊಳ್ಳುವ ಯೋಗ್ಯತೆ ಕರಾವಳಿಯ ಬಿಜೆಪಿ ನಾಯಕರಿಗೆ ಇಲ್ಲ. ಕೇರಳದ ಸಂಸದರ ಜನಪರ ಕಾಳಜಿಯ ಕಾರಣಕ್ಕಾಗಿ ಮಂಗಳೂರು ಬೆಂಗಳೂರು ರೈಲನ್ನ ಕಣ್ಣೂರಿಗೆ ವಿಸ್ತರಿಸಲಾಗಿದೆ. ಈ ಕರಾವಳಿಯ ಪ್ರಜ್ಞಾವಂತರು ಎಷ್ಟೇ ವಿರೋಧ ಮಾಡಿದ್ರೂ ಈ ರೈಲು ಮಾರ್ಗವನ್ನ ಕೋಯಿಕೋಡಿಗೆ ವಿಸ್ತರಿಸುವ ಒಪ್ಪಿಗೆಯನ್ನು ಕೂಡ ನೀಡಲಾಗಿದೆ. ಈಗ ಬಿಜೆಪಿಗೆ ವೋಟು ಹಾಕಿದ ಕರಾವಳಿಯ ಜನಕ್ಕೆ ತಮ್ಮದೇ ರೈಲಿನಲ್ಲಿ ಸೀಟು ಸಿಗದ ಹಾಗೆ ಆಗಿದೆ. ನೆಹರು ಅವರು ಮಂಗಳೂರಿಗರಿಗೆ ವಿಮಾನವನ್ನ ಕೊಟ್ರು. ಇಂದಿರಾ ಗಾಂಧಿ ಅವರು ನೆಹರು ಅವರು ಆರಂಭಿಸಿದ ಬಂದರನ್ನ ಪೂರ್ತಿ ಮಾಡಿ ಉದ್ಘಾಟನೆ ಮಾಡಿ ಮಂಗಳೂರಿನ ಜನಕ್ಕೆ, ದಕ್ಷಿಣ ಕನ್ನಡದ ಜನಕ್ಕೆ ಕೊಟ್ಟರು. ಶ್ರೀನಿವಾಸ್ ಮಲ್ಯ ಅವರು ರೈಲ್ವೆಯನ್ನ ಕೊಟ್ಟರು. ಇವೆಲ್ಲ ಹಿರಿಯರು ಮಾಡಿದ ಕೆಲಸಗಳು. ಇವತ್ತು ದಕ್ಷಿಣ ಕನ್ನಡ ಜನರು ಮೆಜಾರಿಟಿಯಲ್ಲಿ ಬಿಜೆಪಿಯನ್ನ ಅಲ್ಲಿಂದ ಆರಿಸಿ ಕಳಿಸ್ತಾ ಇದ್ದಾರೆ. ಅಲ್ಲಿಯ ಸಂಸದರು ಇವತ್ತು ಮೋದಿ ಅವರು ಈ ಎಲ್ಲಾ ಸೌಲಭ್ಯಗಳನ್ನ ಖಾಸಗೀಕರಣ ಮಾಡ್ತಾ ಇದ್ರೆ, ಖಾಸಗಿಯಾಗಿ ತನ್ನ ಸ್ನೇಹಿತರಿಗೆ ಇದನ್ನ ಮಾರಾಟ ಮಾಡ್ತಾ ಇದ್ರೆ, ಈ ನಾಯಕರು ಮಾತ್ರ ಗಪ್ಚು ಬಾಯಿಯನ್ನ ಮುಚ್ಚಿಕೊಂಡು ಹಿಂದುತ್ವದ ಜಪವನ್ನ ಮಾಡ್ತಾ ಇದ್ದಾರೆ.